Hey guys, welcome back to a new vlog. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಜ್ಯೂಸ್ ಚಾಲೆಂಜ್ ಎಲ್ಲ ಮಾಡಿದ್ವಿ. ಆಕ್ಚುಲಿ ಆ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಕೇಳಿಲ್ಲ ಗುರು, ಯಾಕಂದ್ರೆ ಆ ಕಾಲರ್ ಮೈಕ್ ಅಲ್ಲಿ ಒಂದು ಮೈಕು ಕ್ಲೀನ್ ಆಗಿ ವರ್ಕ್ ಆಗ್ತಿದೆ, ಬಟ್ ನೆನ್ನೆದಕ್ಕೆ ಮಾತ್ರ ಯಾಕೋ ವರ್ಕ್ ಆಗಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಒಂದು ಮೈಕಲ್ಲಿ ಸ್ವಲ್ಪ ಕಡಿಮೆ ಕೇಳ್ತಿತ್ತು. ಆಮೇಲೆ ಅದ್ರದ್ದು ಲಾಸ್ಟ್ ವ್ಲಾಗಲ್ಲಿ ಬೇರೆ ಕಮೆಂಟ್ ಬೇರೆ ಮಿಸ್ ಆಗಿ ಬೇರೆ ಆಫ್ ಆಗೈತೆ. ಅದು ಹೆಂಗೆ ಆಫ್ ಆಗಿದ್ದೋ ಗೊತ್ತಿಲ್ಲ. ಮತ್ತೆ ಹೋಗಿ ಸೆಟ್ಟಿಂಗ್ಸ್ಗೆಲ್ಲ ಹೋಗಿ ಕಮೆಂಟ್ ಆನ್ ಮಾಡ್ತಿದ್ದೀನಿ, ಬಟ್ ಅದು ಕಮೆಂಟು ಒಬ್ರೊಬ್ರಿಗೆ ತೋರಿಸ್ತೈತೆ, ಒಬ್ರೊಬ್ರಿಗೆ ತೋರಿಸ್ತಿಲ್ಲ. ಈಗ ನನ್ನ ಮೊಬೈಲ್ಗೆ ತೋರಿಸ್ತೈತೆ, ನಮ್ಮ ಅಮ್ಮನ ಮೊಬೈಲ್ಗೆ ತೋರಿಸ್ತಿಲ್ಲ. ಈಗ ಕಾಲೇಜ್ಗೆ ಈಗ ರೆಡಿ ಆಗಿದ್ದೀನಿ, ಸ್ನಾನ ಎಲ್ಲ ಆಯ್ತು ಗೈಸ್. ಈಗ ಹಾಲು ಕುಟ್ಕೊಂಡು ಈಗ ಕಾಲೇಜ್ ಕಡೆಗೆ ಹೊರಡೋಣ. ಫಸ್ಟ್ ಹಂಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಡೈರೆಕ್ಟ್ ಕಾಲೇಜಿಗೆ ಹೊರಡೋಣ. ವಾಚ್ ಇನ್ನೂ ಹಾಕಿಲ್ಲ, ಟೈಮು ಒಂದು 8:45 ಆಗೈತೆ. 9:15 ಹಂಗೆ ಕ್ಲಾಸ್ ಐತೆ ಗೈಸ್. ಚಲೋ ಲೇ ಏನ I know it's on tonight and you're gonna love it. We've been waiting to move, and I'm going slow. Let's hit the road and make it up as we go. Oh, let's go. Amma ಎಲ್ಲ ಅಮ್ಮ ಆ ಕಡೆ ಫಸ್ಟ್ ಹೊಟ್ಟೆ ಹಸು ಆಗ್ತೈತಿ. ಫಸ್ಟ್ ಫುಲ್ ಘಮ ಆಗ್ತೈತಿ. ಏನ್ ಸಾರು ಗಾಯ್ಸ್? ಸದ್ಯ ಗಾಯ್ಸ್ ನಮ್ಮಮ್ಮ ಬೆಳಗ್ಗೆ ಇಡ್ಲಿ ಮಾಡಿದ್ರು, ಬಟ್ ನಾನು ಬೆಳಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಇವಾಗ ಲಂಚಿಗೆ ಈಗ ಬಂದಿದ್ದೀನಿ. ಆ್ಯಕ್ಚುಲಿ ಈಗ ದೇವಸ್ಥಾನಕ್ಕೆ ತೋರಿಸಿದ್ನಲ್ಲ, ಈಗ ಆ್ಯಕ್ಚುಲಿ ಬೆಳಗ್ಗೆನೇ ಹೋಗ್ಬಿಟ್ಟು ಡೈರೆಕ್ಟ್ ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ ಲಂಚಿಗೆ ಈಗ ಬಂದಿದ್ದೀನಿ. ಈಗ ಊಟ ಮಾಡೋಣ ಅಂತ. ಸೊ ಬನ್ನಿ ಗೈಸ್, ಊಟ ಗೈಸ್ ಮಧ್ಯಾಹ್ನದ್ದು ಜೊತೆಗೆ ಬೆಳಗ್ಗೆದು ಇಡ್ಲಿ ಸೇರಿಸ್ಬಿಟ್ಟೀಗ ತಿಂತಿದ್ದೀನಿ. ಈಗ ಗೈಸ್ ನಮ್ಮ ಸ್ಟೈಲ್ ಗೊತ್ತಲ್ಲ, ತಿಂಡಿನ ಊಟನೋ ಆದಮೇಲೆ ಏನಾರು ಫಸ್ಟ್ ಒಂದು ಬಿಸ್ಕೆಟ್ ತಿನ್ಬೇಕು ಗುರು. ಈಗ ಬಿಸ್ಕೆಟ್ ತಿನ್ನಂಗೆ ಅನಿಸ್ತೈತೆ. ಮನೇಲಿ ನಾವು ಅಪ್ಪ ಬಿಸ್ಕೆಟ್ ತಂದು ಇಟ್ಟವ್ರೆ, ಗುಡ್ ಡೇ, ನ್ಯೂಟ್ರಿ ಚಾಯ್ಸು, ಮಾರಿ, ಇನ್ನೊಂದು ಯಾವುದೋ ಗ್ರೀನ್ ಕಲರ್ ಐತೆ, ಮಾಮ್ಸ್ ಮ್ಯಾಜಿಕ್. ಇದನ್ನು ತಿನ್ನೋಣ. ಬಿಸ್ಕೆಟ್ 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 ಗೈಸ್. ಈಗ ಆಕ್ಚುಲಿ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೆ ಗುರು. ಲಂಚ್ ಬ್ರೇಕ್ ಅಂತ ಹೇಳಿದ್ದೆ, ಇಡ್ಲಿ ಅಂತ ಎಲ್ಲ ನಿಮಗೆ ಹೇಳಿದ್ದೆ, ಅಂದರೆ ಲಂಚು ಇಡ್ಲಿ ಮಾಡ್ತಿದ್ದೀನಿ ಅಂತ. ಡೈರೆಕ್ಟ್ ಈಗ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೆ. ನಮ್ಮಮ್ಮ ಈಗ ಮಿಲ್ಕ್ ಶೇಕ್ ಮಾಡಿಕೊಟ್ಟವ್ರೆ. ನೀವು ಅನ್ಕೋತೀರಾ ಏನು ಗುರು ಕ್ಲೀನಾಗಿ ಬ್ರಾಗೆ ಮಾಡ್ತಿಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದು 2 years ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಕಾಲೇಜೆಲ್ಲ ಐತೆ, ಅದು ನಿಮಗೆ ಹೇಳಿದ್ರೆ ನಿಮಗೂ ಅರ್ಥ ಆಗಲ್ಲ. ಆಮೇಲೆ ಕಮೆಂಟಲ್ಲಿ ಸ್ವಲ್ಪ ಜನ ಆಮೇಲೆ ಬೈತೀರಾ. ಬಿಡುಗರು ಈಗ ಜ್ಯೂಸ್ ಕುಡಿಯೋಣ. ಜ್ಯೂಸ್ ಕುಡ್ದಾದ್ಮೇಲೆ ಜಿಮ್ ಕಡೆಗೆ ಹೋಗೋಣ. ನಮ್ಮಮ್ಮ ಏನು ಗಟ್ಟಿ ಮಾಡೋರೆ ಅಂದರೆ ಇದು ಸಕ್ಕದಾಗೈತೆ, ಫುಲ್ ತಿಕ್ಕಾಗೈತೆ ಗೈಸ್. ನಮ್ಮಮ್ಮ ಅವ್ರು ಮಿಲ್ಕ್ ಶೇಕ್ ಮಾಡ್ಕೊಂಡವ್ರೆ, ಸ್ವಲ್ಪ ಇದು ಮಾಡೋ ಸ್ವಲ್ಪ ಸಕ್ಕರೆ ಹಾಕೋರೆ. ಅವ್ರಿಗೆ ಸ್ವಲ್ಪ ಏಸ್ಗೆ ಬಂದಂಗೆ ಆಯ್ತೇನೋ, ಅದಕ್ಕೀಗ ನಮಗೆ ಕೊಡ್ತಾರೆ. ನಾವು ಸ್ವೀಟ್ ಕುಡಿಯೋದೇ ಇಲ್ಲ. ನಮ್ಮಮ್ಮ ನಮಗೆ ಸಕ್ಕರೆನೇ ಹಾಕಲ್ಲ ಹೇಳ್ಬೇಕಂದ್ರೆ. ತಗ ಹಣ್ಣು ಕೊಡು ಹಂಗಂತ ಇಷ್ಟೊಂದಲ್ಲ, ಇಡ್ಕ ಹಣ್ಣು ಕೊಡು. ಆಗಲ್ಲ ನಂಗೆ, ಆಗಲ್ಲ ಕಣಮ್ಮ, ಚಲ್ಲ ತಿಟ್ಕಳಮ್ಮ. ನಂಗೆ ಇಲ್ಲ, ಹೋಗಿ ಸುಮ್ಮನೆ ಹೋಗಮ್ಮ, ಸುಮ್ಮನೆ ನಂಗೆ ಬೇಡ, ಅದು ಬೇಡ, ಹೋಗು, ಬೇಡ ಕಣಮ್ಮ, ಬೇಡ. ಗೈಸ್ ಹಾಗಂತ ರೇಸಿಂಗ್ ಸ್ಕೂಲಿಗೆ ಜಾಯ್ನ್ ಆಗೋಣ ಅಂತ ಇದ್ದೀನಿ ಗೈಸ್. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ. ಇದು ಕಾಲೇಜೆಲ್ಲ ಮುಗಿಸ್ಕೊಂಡು ಈ ರೇಸಿಂಗ್ ಸ್ಕೂಲಿಗೆ ಹೋಗೋಣ ಅಂತ TVS ಅವ್ರ ಕಡೆಯಿಂದ. ಅದಕ್ಕೆ ನಮ್ಮಮ್ಮ ಹೆಂಗ್ ನಾಟಕ ಹಿಡ್ಕ, ನಂಗೆ ಬೇಡ ಬೇಡ. ತಿಂಗಳಲ್ಲ ಅಲ್ಲಿ ಸೇರೋದು ಮುಗೀತು, ಅಲ್ಲೇನು ಕೆಲಸ ಎಲ್ಲ ಕೆಲ್ಸನೇ ಅಲ್ಲ, ಹಂಗಾರ ಹೋಗೋಂತ ಕುಡಿ. ಹೋಗ್ ಬೇಡ, ಬಾರಣ ಜಿಮ್ಮಿಗೆ ಹೋಗೋಣ. ಬಟ್ಟೆ ಬರ್ಲಾಸ್ಕ ತಗೋ ಕುಡಿ. ಕುಡಿದ್ರೆ ನೋಡು ಸಿಹಿ, ಇದು ನೀನ್ ಕುಡಿದ್ರೆ ಸಿಹಿನೇ, ಇಲ್ಲಾಂದ್ರೆ ಸಾಕು. ನೋಡಿ ಯೋಚನೆ ಮಾಡಿ. ಚಲ್ಲ ಸುಮ್ಮನೆ ಏನ್ ಆಟ ಆಡ್ಬೇಡ. ಅಮ್ಮ ಅಮ್ಮ
ಸುಮ್ಮನೆ ಆಡ್ಕಾಡ್ಬಿಡ. ಬೇಕಾದ್ರೆ ಅಣ್ಣಂಗೆ ಇದು ಮಾಡು, ಅಣ್ಣಂಗೆ ಕುಡ್ಸು. ಬೇಕಾದ್ರೆ ಅಣ್ಣನ ಪ್ರೀತಿ ಐತೆ ತಾನೆ ಅಣ್ಣಂಗೆ ನಿನ್ ಮೇಲೆ. ಕುಡಿ ಬ್ಯಾಡ ಕಣಮ್ಮ. ಅಮ್ಮ ನಿಂಗೆ ಹೇಳೋದ್ ನಿಂಗೆ ಅರ್ಥ ಆಯ್ತಿಲ್ವಾ? ಅಷ್ಟು ಪಪ್ಪ ವಿಡಿಯೋ ನೋಡ್ತಿರೋದು ನೋಡಿ ನೀನ್ ಬೈಸ್ಕತ್ತೀಯ. ನೀ ಬೇಕಾದ್ರೆ ನೀನ್ ಕುಡಿಲ್ಲ. ಅಷ್ಟೊಂದು ಸ್ವೀಟ್ ಯಾರು ಕುಡಿತಾರೆ? ಅಪ್ಪ ಆ ಸ್ಮೆಲ್ಲಲ್ಲೇ ಹೇಳ್ತೀನಿ, ಸಕ್ಕರೆ ಸ್ಮೆಲ್ ಹಂಗೆ ಐತೆ. ಒತ್ತ ಕಡೆ ಒತ್ತ ಮಗ. ಅದ್ ಯಾಕಂಗ್ ಸ್ವೀಟ್ ಮಾಡ್ತೀಯ? ಕೊಡುವ ನಿಪ್ಪಟ್ಟ. ಗಾಯ್ಸ್ ನಮ್ಮಮ್ಮ ಮಿಲ್ಕ್ ಶೇಕ್ ಕುಡ್ಸಿದ್ರಲ್ಲ, ಯಪ್ಪ ಸ್ವಾಮಿ ಏನು ಸ್ವೀಟ್ ಮಾಡ್ಕೊಂಡಿದ್ರು ಗೊತ್ತಾ? ಅದಕ್ಕೆ ಬಂದಾದ್ಮೇಲೆ ಇಲ್ಲಿ ಒಂದೇ ನಿಪ್ಪಟ್ಟು ತಿಂತಿದ್ದೀನಿ. ಇಷ್ಟು ಈ ಕಡೆ ಬರೋಣ. Thank you. Thank you. Thank you. ಗೈಸ್ ನನ್ನ ಕ್ರಾಕ್ಸು ಹೆವಿ ಗಲೀಜಾಗೈತೆ ಅಂತ ನಮ್ಮ ಅಣ್ಣನ ಸ್ಲೈಡ್ಸ್ ಹಾಕೊಂಡ್ಬಂದಿದ್ದೀನಿ. ಏನು ಗೊತ್ತಾ, ಕ್ರಾಕ್ಸ್ ತೊಳ್ಯಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಗುರು, ಅದಕ್ಕೆ ಕ್ರಾಕ್ಸ್ ತೊಳ್ಕೊಂಡಿಲ್ಲ. ಆದರೆ ನಾಳೆ ಸಂಜೆ ಹಂಗೆ ತೊಳೆಯೋಣ ಕ್ರಾಕ್ಸ್. ಗೈಸ್ ಜಿಮ್ಮಿಂದ ಡೈರೆಕ್ಟ್ ಮನೆಗೆ ಬಂದ್ವಾ, ಎಲ್ಲೂ ಏನಾರು ಗೋಲ್ಗಪ್ಪ ತಿನ್ಕೊಂಬರೋಣ ಅಂತ ನಮ್ಮ ಅಣ್ಣನ ಕೇಳಿದೆ. ನಮ್ಮ ಅಣ್ಣ ಸುಮ್ಮನೆ ಬೇಡ ಫಸ್ಟ್ ಹೋಗಿ ಊಟ ಮಾಡೋಣ ಅಂತ ಅನ್ನ. ಇವಾಗ ಫೋನಲ್ಲಿ ಸಲಾರ್ ಮೂವಿ ಇತ್ತು, ಈಗ ಇದನ್ನು ಲ್ಯಾಪ್ಟಾಪಿಗೆ ಹಾಕೊಳ್ಳೋಣ ಒಂದ್ಸಲ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಈಗ ಅಲ್ವಾ ಅಭಿಮಾನಿಗಳೇ ನಮ್ಮನೆ ದೇವರು. ಈ ಥರ ಡೈಲಿ ಊಟ ಆಗ್ತಿದ್ದಂಗೆ ಹಿಂಗೆ ಸೇಬ್ ತಿಂದರೆ ಏನು ಮಜಾ ಅಲ್ವಾ? ಗೈಸ್ ನಮ್ಮ ಅಮ್ಮ ಚಾಲಿಗೆ ಇನ್ನೂ ಊಟ ಹಾಕಿಲ್ವ ಏನೋ, ಆದರೂ ನನ್ನ ಮಗ ಹೆಂಗಾಡ್ತಾವ ನೋಡಿ ಪಾಪ. ಸುಮ್ಮನಿಲ್ಲ, ಅರ್ಜೆಂಟ್ ಆಗೈತ ಏನೋ, ಅದಕ್ಕೆ ಇಡ್ಕಬಾ ಅಂತವನೆ. ತಳ್ಳು ತಡಿದು ರೀಸೋಸಾರು ಇದು ಮಾಡಿಸ್ತೀನಿ ನೋಡಿ. ಹೋಗಿ ಗೇಟ್ ತಗ್ತಿದ್ದಂಗೆ ಹೋಗಿ ಉಯ್ಯಕ್ಕೆ ಹೋದ. ಊಟ ಮಾಡು ಬೇಗ. ಚರ್ಲಿ ಬಾ ಚರ್ಲಿ, ಬಾ ಸಾಕು ಬಾ ಇವಾಗ ಬೀಗ ಹಾಕೋಣ ಅಂದರೆ ಕೀ ಬೇರೆ ನಾನು ತಂದಿಲ್ಲ, ಮರ್ತೇ ಹೋಯ್ತು ಗುರು. ಈಗ ಬನ್ನಿ, ಈಗ ಕೀ ತಗೊಂಡು ಬಂದು ಗೇಟನ್ನ ಲಾಕ್ ಮಾಡೋಣ. ಚಾರ್ಲಿ ಅಲ್ಲೆಲ್ಲ ನೋಡ್ತಾವನೆ, ನಾಯಿಗಳು ಬಗ್ಲುತ್ತಿದ್ದಾವಲ್ಲ, ನಾನು ಏನಾರು ಬೇರೆ ನಾಯಿನ ಎಲ್ಲಿ ಕರಿತೀನಿ ಅಂತ. ನೀನು ಅಜ್ಜಿ ಬಾ ರೆಡಿ ಆ ಕಡೆಲೇ ಬರಲೇ. ಇನ್ನೆಲ್ಲ ಇಟ್ಕೊಂಡು ಬಂದೈತೆ ಗೈಸ್. ಟೈಮ್ ಬಂದು ಈಗ ಬಿಡಿ ಒಂದು ಆಗೈತೆ, 11:30 ಆಗೈತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕು ಮಾಡಿ. ವ್ಲಾಗು ಹೆಂಗನ್ನಿಸ್ತು ಕಮೆಂಟು ಮಾಡಿ. ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂತ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.